ನಮಸ್ಕಾರ ಸ್ನೇಹಿತರೆ. ಹಲಗೂರಿನ ಹತ್ರ 28 ಕುಂಟೆ ಭೂಮಿ ಮಾರಾಟಕ್ಕೆ ಬಂದಿದೆ. ಇರುವಂಥ ಪ್ರಾಪರ್ಟಿ ನೋಡ್ತಾ ಇದ್ರಿ ನೋಡಿ, ಅದ್ಭುತವಾದಂಥ ಇದೆ. 28 ಕುಂಟೆ RTC ಇದೆ, 2 ಕುಂಟೆ ಖರಾಬು, 10 ಕುಂಟೆ ಒತ್ತುವರಿ. ನೋಡಿ, ಜಮೀನು ಎದುರುಗಡೆ ವ್ಯೂ ಅದ್ಭುತವಾಗಿದೆ. ವ್ಯೂ ಕೇಳುವಂಥವ್ರಿಗೆ, ಚಿಕ್ಕ ಫಾರ್ಮ್ ಹೌಸ್ ಮಾಡುವಂಥವ್ರಿಗೆ ನೋಡಿ, ಸುತ್ತ ಈ ಫಲವತ್ತಾದಂಥ ಕೆಂಪು ನೋಡಿ, ಅದ್ಭುತವಾಗಿದೆ. ಜಮೀನು ಸುತ್ತ ತಂತಿ ಬೇಲಿ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಫಲವತ್ತಾದಂಥ ಮಣ್ಣು. ಒಂದು ಬೋರ್ವೆಲ್ ಕೂಡ ಹಾಕಿಸಿದ್ದಾರೆ ನೋಡಿ, ಇದೇ ಬೋರ್ವೆಲ್ಲು. 1-2 ಇಂಚ್ ನೀರು ಇರುವಂಥ ಒಂದು ಬೋರ್ವೆಲ್ಲು. ವರ್ಷವಿಡೀ ನೀರಿರುವಂಥ ಒಂದು ಸುಂದರವಾದಂಥ ಕೆರೆ ನೋಟ. ಎದುರುಗಡೆ, ಜಮೀನು ಎದುರುಗಡೆ ಒಂದು ಕೆರೆ ಇದೆ. ಹಲಗೂರು ಹತ್ರ ಇರುವಂಥ ಪ್ರಾಪರ್ಟಿ ಮಳವಳ್ಳಿ ತಾಲೂಕು ಸೇರಿದೆ. ಕನಕಪುರ ಮುಖ್ಯ ರಸ್ತೆಯಿಂದ 4 ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ. ಇದಕ್ಕೆ 33 ಅಡಿ ಅಗಲವಾದಂಥ ಮಣ್ಣಿನ ರಸ್ತೆ ಇದೆ. ನೋಡಿ, ಕೆರೆಯ ಒಳನೋಟ ಅದ್ಭುತವಾದಂಥ ದೊಡ್ಡ ಕೆರೆ ಇದು. ಒಂದು 70-80 ಎಕರೆ ಇರುವಂಥ ಒಂದು ಕೆರೆ. ಈ ಕೆರೆಗೆ ಶಿಂಷಾ ನದಿಯಿಂದ ನೀರು ತುಂಬಿಸುವ ಯೋಜನೆ ಮಾಡಿದ್ದಾರೆ, ಅದು ತೋರಿಸ್ತೀನಿ. ಇದೇ ಜಮೀನು ಅದ್ಭುತವಾಗಿದೆ. ನೋಡಿ, ವ್ಯೂ ಅದ್ಭುತ. ಜಮೀನು ಎದುರುಗಡೆನೇ ಇರುವಂಥ ವ್ಯೂ. ಪಕ್ಕದಲ್ಲೇ ಕರೆಂಟ್ ವ್ಯವಸ್ಥೆ ಕೂಡ ಇದೆ ನೋಡಿ, ಕಾಣ್ತಾ ಇರ್ಬೋದು ಕಂಬ ನೋಡಿ, ಕರೆಂಟ್ ವ್ಯವಸ್ಥೆ ಕೂಡ ಇದೆ. ಜನರಲ್ ಪ್ರಾಪರ್ಟಿ. ಕನಕಪುರ ಮುಖ್ಯ ರಸ್ತೆಯಿಂದ ಒಂದು 4 ಕಿಲೋಮೀಟ್ರ್ ಆಗ್ತದೆ. ಬೆಂಗಳೂರಿಂದ ಒಂದು 72 ಕಿಲೋಮೀಟ್ರ್ ಆಗ್ಬೋದು. ಬನಶಂಕರಿ ಇದೆ, ಬೆಂಗಳೂರು ಬನಶಂಕರಿ ಒಂದು 72 ಕಿಲೋಮೀಟ್ರ್ ಆಗ್ತದೆ. ಸೂಪರಾಗಿದೆ ಜಾಗ. ಸಿಂಗಲ್ RTC. ಅದ್ಭುತವಾಗಿ ಕಲ್ಲು ನೋಡಿ, ಅದ್ಭುತವಾಗಿರುವಂಥ ಜಾಗ ಇದು. ವರ್ಷವಿಡೀ ನದಿ ನೀರು ಬರುವಂಥ ಜಾಗ ಈ ಜಮೀನಿಗೆ. ನೋಡಿ, ಪಕ್ಕದಲ್ಲೇ ನೀರು ಹೋಗ್ತಾ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇದು ಈಸ್ಟ್ ಫೇಸಿಂಗ್ ಬರ್ತದೆ. ಒಂದು ಕಡೆ ಈಸ್ಟು, ಒಂದು ಕಡೆ ನಾರ್ತು, 2 ಕಡೆ ಇದು ರಸ್ತೆ ಸಿಗ್ತದೆ ನೋಡಿ. ಇದೇ ಜಾಗ ತುಂಬ ಚೆನ್ನಾಗಿದೆ ನೋಡಿ. ನೀರು ವ್ಯವಸ್ಥೆ, ನದಿ ನೀರು ಹೋಗ್ತಾ ಇದೆ ನೋಡಿ. ಇದು ರಸ್ತೆನೇ, 3 ಕಡೆ ರಸ್ತೆ ಇದೆ ನೋಡಿ. ನದಿ ನೀರು ಎಲ್ಲ ಕಾಲದಲ್ಲೂ ಇದೇ ರೀತಿ ನೀರು ಹೋಗ್ತಾ ಇರ್ತದೆ ನೋಡಿ. ನದಿಯಿಂದ ಬರ್ತಾ ಇರುವಂಥ ನೀರು, ಅದನ್ನು ತೋರಿಸ್ತೀನಿ ನೋಡಿ. ನದಿಯಿಂದ ಬರ್ತಾ ಇರುವಂಥ ಶಿಂಷಾ ನದಿಯಿಂದ ಕೆರೆಗೆ ತುಂಬಿಸಿ ಯೋಜನೆ ಮಾಡಿರೋದು. ಈ ನೀರು ವರ್ಷವಿಡೀ ಇದೇ ರೀತಿ ಬರ್ತಾ ಇರ್ತದೆ. ಇದ್ರ ಎದುರುಗಡೆನೇ ಬೆಟ್ಟ ಇರೋದು ನೋಡಿ. ಜಮೀನು ಎದುರುಗಡೆನೇ ಬೆಟ್ಟ ನೋಡಿ, ಜಮೀನು ಎದುರುಗಡೆನೇ ಬೆಟ್ಟ ಇರೋದು ನೋಡ್ತಾ ಇದ್ದೀರಾ. ಇದೇ ಜಾಗ ಕಾಣ್ತಾ ಇರೋದೇ ಜಾಗ. ಕೆರೆ ಪಕ್ಕಕ್ಕಾದಂಗೆ ಐತೆ, ತುಂಬ ಚೆನ್ನಾಗಿದೆ ಜಾಗ. ಹೆಚ್ಚಿನ ಮಾಹಿತಿಗೆ SL ಪ್ರಾಪರ್ಟಿ ಸಂಪರ್ಕಿಸ್ಬೋದು. ನಮಸ್ಕಾರ.